ದ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಸ್ಕಿನ್ ಬಾಂಡ್ ಅವರ ಅಜ್ಜಿ ಮರ ಹತ್ತಿದಳು ಅಂದ್ರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅನ್ನೋ ಪದ್ಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇದು ನಮ್ಮೆಲ್ಲರ 10ನೇ ಕ್ಲಾಸ್ ಪಠ್ಯಕ್ರಮದಲ್ಲಿ ಕೂಡ ಇದೆಯಲ್ಲ? ಹೌದು. ಈ ಪದ್ಯ ಆಕ್ಚುಲಿ 62 ವರ್ಷದ ಅಜ್ಜಿಯೊಬ್ಳು ತುಂಬಾನೇ ಅಸಾಮಾನ್ಯವಾದ, ಕೆಲವರಿಗೆ ವಿವಾದಾತ್ಮಕ ಅನ್ಸ್ಬಹುದಾದ ಒಂದು ಹಾಬಿ ಅಂದ್ರೆ ಮರ ಹತ್ತುನ ಹವ್ಯಾಸವನ್ನ ನಮ್ಮುಂದೆ ಇಡುತ್ತೆ. ಇದು ಕೇವಲ ಒಂದು ಹಾಬಿ ಅಷ್ಟೇ ಅಲ್ಲ, ಬಹುಶಃ ಅದೊಂದು ಜೀವನ ಶೈಲಿನೇ ಆಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಇದು. ಈ ಪದ್ಯದಲ್ಲಿ ನಾವು ನೋಡೋ ಹಾಗೆ ಅಜ್ಜಿ ಇಡೀ ವಯಸ್ಸಲ್ಲೂ ಮರ ಹತ್ತುತ್ತಾಳಲ್ಲ, ಆ ವರ್ತನೆ ಅದು ವಯಸ್ಸಿನ ಕಟ್ಟುಪಾಡುಗಳನ್ನೆಲ್ಲ ಮೀರಿ ನಿಂತ ಒಂದು ಧೈರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಆ ಜೀವನೋತ್ಸಾಹದ ಸಂಕೇತ ಅಂತ ನಾವು ಮೆಚ್ಚಬೇಕಾ? ಅಥವಾ ನಾವಿದನ್ನ ಬೇರೆ ಆಂಗಲಿಂದ ನೋಡೋಕ್ ಸಾಧ್ಯ ಇದೆಯಾ? ಅಂದ್ರೆ ಈ ವರ್ತನೆ ಅವಳ ವಯಸ್ಸಿಗೆ ಸರಿ ಹೋಗಲ್ವಾ? ತನ್ನ ಸೇಫ್ಟಿ ಮತ್ತೆ ಮನೆಯವರ ಸೇಫ್ಟಿಯನ್ನು ಕೂಡ ಕಡೆಗಣಿಸುವ ಒಂದು ಅಪಾಯಕಾರಿ ಹಠ ಅಂತ ಅನ್ನಿಸ್ತಾ. ಗೌರವಯುತವಾಗಿ ವಯಸ್ಸಾಗುವುದು ಅಂತಾರಲ್ಲ, ಆ ಕಾನ್ಸೆಪ್ಟ್ಗೆ ಇದು ಎಲ್ಲೋ ಒಂದು ಕಡೆ ಸವಾಲ್ ಹಾಕ್ತಾ ಇದೆಯಾ? ಈ ಪ್ರಶ್ನೆಗಳನ್ನ ಇವತ್ತು ನಾವು ನೋಡೋಣ. ಸರಿ, ಈ ಚರ್ಚೆಯಲ್ಲಿ ನಾನು ಅಜ್ಜಿಯ ವರ್ತನೆಯನ್ನ ಅವಳ ಒಂದು ಅದಮ್ಯ ಚೈತನ್ಯ, ಆ ಸ್ವಾತಂತ್ರ್ಯದ ಹಂಬಲ ಮತ್ತೆ ಸಮಾಜದ ನಿರೀಕ್ಷೆಗಳನ್ನ ಪ್ರಶ್ನೆ ಮಾಡುವ ಧೈರ್ಯದ ಪ್ರತೀಕ ಅಂತ ನೋಡ್ತೀನಿ. ಆ ಪರವಾಗಿ ವಾದಿಸ್ತೀನಿ. ನಾನು ಇದಕ್ಕೆ ಸ್ವಲ್ಪ ಭಿನ್ನವಾಗಿ ಅಜ್ಜಿಯ ಈ ಹವ್ಯಾಸದಲ್ಲಿರೋ ಡೇಂಜರಸ್ ಅಂಶಗಳು, ಅದರಿಂದ ಅವಳ ಮನೆಯವರಿಗೆ ಆಗ್ತಿದ್ದ ಆತಂಕ ಮತ್ತೆ ವಯಸ್ಸಾದ್ಮೇಲೆ ಸಹಜವಾಗಿ ಬರೋ ಲಿಮಿಟೇಷನ್ಸ್ ಅನ್ನ ಒಪ್ಕೊಳ್ಳಕ್ ಆಗ್ತಿಲ್ವಲ್ಲ, ಆ ವೈಫಲ್ಯವನ್ನ ಸ್ವಲ್ಪ ಎತ್ತಿ ತೋರ್ಸಕ್ ಪ್ರಯತ್ನ ಪಡ್ತೀನಿ. ಓಕೆ, ಈಗ ನನ್ನ ಪಾಯಿಂಟ್ ಅನ್ನ ಸ್ಪಷ್ಟ ಮಾಡೋದಾದ್ರೆ ಪದ್ಯದ ಮೊದಲ ಸಾಲನ್ನೇ ನೋಡೋಣ. ಕವಿ ಅಜ್ಜಿಯನ್ನ ಪ್ರತಿಭಾನ್ವಿತೆ ಅಂದ್ರೆ ಜೀನಿಯಸ್ ಅಂತ ಕರೀತಾರೆ. ಸಾಲ್ 1 ಇದು ಸುಮ್ಮನೆ ಪ್ರಾಸಕ್ಕೋಸ್ಕರ ಬಳಸಿದ ಪದ ಅಂತ ನನಗನ್ಸಲ್ಲ. ಯಾಕಂದ್ರ 67 ವಯಸ್ಸಲ್ಲೂ ಸಾಲು 4 ಕ್ಷಣ ಮಾತ್ರದಲ್ಲಿ ಟ್ರೈಸ್ ಅಂತ ಇದೆಯಲ್ಲ, ಅಷ್ಟು ಬೇಗ ಮರ ಏರೋ ಸಾಮರ್ಥ್ಯ ಅದು ನಿಜಕ್ಕೂ ಅಸಾಧಾರಣವಾದದ್ದು. ಇದು ಬರೀ ಫಿಸಿಕಲ್ ಸ್ಕಿಲ್ ಮಾತ್ರ ಅಲ್ಲ, ಅವಳ ಮನಸ್ಥಿತಿನೂ ಅಷ್ಟೇ ಯುನಿಕ್. ಲಿಫ್ಟ್ನಲ್ಲಿರೋದಕ್ಕಿಂತ ಮರದ ಮೇಲಿರೋದೇ ಹೆಚ್ಚು ಖುಷಿ ಕೊಡ್ತಿತ್ತು ಅನ್ನೋ ಲೈನ್ ಇದೆಯಲ್ಲ, ಅದು ಅವಳ ಮೂಲ ಸ್ವಭಾವನೆ ತೋರಿಸುತ್ತೆ. ಅವಳ ಸಂತೋಷ ಅದು ಮರದ ಜೊತೆನೇ ಬೆಸೆದುಕೊಂಡಿದೆ. ಇದು ಹವ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳ ವ್ಯಕ್ತಿತ್ವದ ಒಂದು ಭಾಗ. ನೀವು ಪ್ರತಿಭಾನ್ವಿತೆ ಅನ್ನೋ ಪದಕ್ಕೆ ತುಂಬಾ ಒತ್ತು ಕೊಡ್ತಿದ್ದೀರಿ, ಮತ್ತೆ ಅವಳ ಸ್ಕಿಲ್ ಅನ್ನ ನಾನು ಒಪ್ಕೊಳ್ತೀನಿ. ಆದರೆ ಅದೇ ಪದ್ಯ ಆ ಪ್ರತಿಭೆಯೇ ಇನ್ನೊಂದು ಸೈಡ್ ಕೂಡ ತೋರಿಸ್ತಲ್ಲ. ಆ ಪ್ರತಿಭೆಯೇ ಒಂದು ರೀತಿ ಡೇಂಜರ್ಗೆ ಇನ್ವಿಟೇಷನ್ ಕೊಡ್ತಾ ಇದೆಯಾ ಅನ್ನೋ ಸೂಚನೆನೂ ಅಲ್ಲಿದೆ ಅಲ್ವಾ? ಅವಳು ಮರ ಹತ್ತೋದನ್ನ ನಿಲ್ಲಿಸ್ಬೇಕು ಅಂತ ಬೇರೆಯವ್ರು ಹೇಳ್ತಿದ್ರು. ಶಿ ವುಡ್ ಬಿ ಟೋಲ್ಡ್ ಸಾಲು 7-8 ಅನ್ನೋದನ್ನ ನಾವು ಮರಿಬಾರ್ದು. ಇದು ಬರೀ ಅಸೂಯೆಯ ಮಾತಂತೂ ಅಲ್ಲ, ಬದಲಿಗೆ ಒಂದು ಕಾಳಜಿಯ ಧ್ವನಿ ಇರಬಹುದು. ನೋಡಿ, ಅವಳು ಯಾವತ್ತಾದ್ರೂ ಮರದಿಂದ ಕೆಳಗೆ ಭಯಂಕರವಾಗಿ ಬೀಳಬಹುದು ಅಂತ ಎಲ್ಲರೂ ಹೆದರುತ್ತಿದ್ರು. ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶೀಡ್ ಹ್ಯಾವ್ ಅ ಟೆರಬಲ್ ಫಾಲ್. ಸಾಲು 15-16 ಈ ಸಾಲುಗಳು ಆ ಕಾಳಜಿ ಎಷ್ಟು ಡೀಪ್ ಆಗಿತ್ತು ಅಂತ ತೋರಿಸುತ್ತೆ. ಇದು ಯಾರೋ ಒಬ್ಬಿಬ್ರಲ್ಲ, ಎಲ್ಲರ ಭಯವಾಗಿತ್ತು. ಒಪ್ತೇನೆ. ಆದ್ರೆ ಭಯ ಇದೆ ಅನ್ನೋ ಕಾರಣಕ್ಕೆ ಒಬ್ಬರ ಸ್ವಾತಂತ್ರ್ಯವನ್ನ, ಅವರಿಗೆ ಅಷ್ಟು ಖುಷಿ ಕೊಡೋ ಒಂದು ಆಕ್ಟಿವಿಟಿಯನ್ನ ಕಸಿದುಕೊಳ್ಳೋದು, ಅದು ಎಷ್ಟರ ಮಟ್ಟಿಗೆ ಸರಿ? ನೀವು ಗಮನಿಸಿ, ಅವಳು ಬೀಳ್ಲಿಲ್ಲ, ಅವಳ ಕೌಶಲ್ಯ ಅಷ್ಟರ ಮಟ್ಟಿಗಿತ್ತು. ಅವರ ಭಯ ನಿಜ ಆಗಿಲ್ಲ. ಆದರೆ ಗೌರವಯುತವಾಗಿ ವಯಸ್ಸಾಗಬೇಕು, ಗ್ರೋಯಿಂಗ್ ಓಲ್ಡ್ ಗ್ರೇಸ್ಫುಲ್ಲಿ ಸಾಲು 9 ಅನ್ನೋ ಸಮಾಜದ ಸಲಹೆಗೆ ಅವಳ ರಿಯಾಕ್ಷನ್ ನೋಡಿ. ನಾನು ಗೌರವಯುತವಾಗಿ ಬೆಳಿತೀನಿ, ಇನ್ನು ಚೆನ್ನಾಗಿ ಮರ ಹತ್ತಬಲ್ಲೆ, ವೆಲ್ ಐಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಸಾಲು 10-11 ಅಂತ ಸ್ವಲ್ಪ ತಮಾಷೆಯಾಗೆ ಹೇಳ್ತಾಳೆ. ಇದು ಬರೀ ಹಠ ಅಂತ ನನಗನ್ಸಲ್ಲ. ಇದು ವಯಸ್ಸಿನ ಹೆಸರಲ್ಲಿ ಹಾಕುವ ಕಟ್ಟುಪಾಡುಗಳ ವಿರುದ್ಧ ಒಂದು ದಿಟ್ಟ ನಿಲುವು. ಅವಳು ತನ್ನ ಲೈಫನ್ನ ತನ್ನದೇ ರೂಲ್ಸ್ ಮೇಲೆ ಬದುಕಬೇಕು ಅಂತ ಬಯಸ್ತಾಳೆ. ಕೊನೆಗೂ ಮರದ ಮೇಲೆ ಮನೆ ಕಟ್ಕೊಂಡು ವಾಸಿಸೋ ತನ್ನ ಹಕ್ಕನ್ನ ಅವಳು ಸ್ಥಾಪಿಸ್ತಾಳೆ. ಅದು ಅವಳ ದೃಢ ಸಂಕಲ್ಪಕ್ಕೆ ಸಾಕ್ಷಿ. ನೀವು ಬೀಳಲಿಲ್ಲ ಅಂತೀರಿ, ಸರಿ. ಆದ್ರೆ ಒಂದ್ ಇನ್ಸಿಡೆಂಟ್ ನಡೀತಲ್ಲ, ಅವಳು ಮರ ಹತ್ತಿ ಕೆಳಗೆ ಇಳಿಯೋಕೆ ಆಗದೆ ಸಿಕ್ಕಾಕೊಂಡ್ಲು. ಶಿ ಕ್ಲೈಮ್ಡ್ ಅ ಟ್ರೀ ಅಂಡ್ ಕುಡ್ಂಟ್ ಕಮ್ ಡೌನ್. ಸಾಲು 18 ಇದು ಕೂಡ ಆ ಭಯಂಕರ ಪತನದಷ್ಟೇ ಸೀರಿಯಸ್ ಆದ ಘಟನೆ ಅಲ್ವಾ? ಅವಳ ಸ್ಕಿಲ್ ಎಷ್ಟೇ ಇರ್ಲಿ, ಎಲ್ಲೋ ಒಂದ್ ಕಡೆ ವಯಸ್ಸು ತನ್ನ ಎಫೆಕ್ಟ್ ತೋರಿಸ್ತಿದೆ ಅನ್ನೋ ಸೂಚನೆ ಇದು. ಇದರ ನಂತರವೇ ಡಾಕ್ಟರ್ 1 ವಾರ ಪೂರ್ತಿ ರೆಸ್ಟ್ ತಗೊಳ್ಳಿ ಅಂತ ಬಲವಾಗಿ ಶಿಫಾರಸ್ಸು, ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್ ಸಾಲು 20 ಮಾಡೋದು. ಇಲ್ಲಿ ಸ್ಟ್ರಾಂಗ್ಲಿ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಇದು ಸುಮ್ನೆ ಸಲಹೆ ಅಲ್ಲ, ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಸೀರಿಯಸ್ ವಾರ್ನಿಂಗ್.
ಅವಳು ಗೌರವಯುಕ್ತವಾಗಿ ವಯಸ್ಸಾಗೋದು ಅನ್ನೋ ಕಾನ್ಸೆಪ್ಟನ್ನ ತಿರಸ್ಕರಿಸೋದು ಒಂದ್ ವಿಷಯ, ಆದ್ರೆ ತನ್ನ ಸೇಫ್ಟಿಗೆ ಬೇಕಾದ ಮೆಡಿಕಲ್ ಅಡ್ವೈಸನ್ನ ಕೂಡ ಕೇರ್ ಮಾಡದೇ ಇರೋ ಮನಸ್ಥಿತಿ. ಅದೆಷ್ಟು ಸರಿ? ಇದು ಸ್ವಾತಂತ್ರ್ಯನಾ ಅಥವಾ ಬೇಜವಾಬ್ದಾರಿತನನಾ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಮ್ಮ ಚರ್ಚೆಯ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಪ್ರತಿಭೆ ವರ್ಸಸ್ ಅಪಾಯ, ಈ ಬ್ಯಾಲೆನ್ಸ್. ನೀವೇಳಿದಾಗೆ ಅಪಾಯದ ಸೂಚನೆ ಖಂಡಿತ ಇದೆ, ಇಲ್ಲ ಅಂತಲ್ಲ. ಆದ್ರೆ ಕವಿ ಪ್ರತಿಭಾನ್ವಿತೆ ಅಂತ ಕರೆದಿರೋದು ಬರೀ ಅವಳ ಸ್ಕಿಲ್ಗೆ ಅಷ್ಟೇ ಅಲ್ಲ, ಅವಳ ಆ ಅಸಾಮಾನ್ಯ ಚೈತನ್ಯಕ್ಕೆ, ಆ ಲೈಫ್ನ ಪ್ರೀತಿಗೆ ಇರ್ಬೋದು. 62ನೇ ವಯಸ್ಸಲ್ಲೂ ಮರವನ್ನ ಕ್ಷಣ ಮಾತ್ರದಲ್ಲಿ ಏರೋದು, ಸಾಲು 3, ಮತ್ತೆ ಅದರಿಂದ ಹೆಚ್ಚು ಸಂತೋಷ, ಸಾಲು 6 ಪಡೋದು, ಇದು ಅವಳ ಜೀವನೋತ್ಸಾಹದ ಪ್ರತೀಕ. ಈ ಚೈತನ್ಯವನ್ನ ಬರೀ ಡೇಂಜರಸ್ ಅಂತ ಪಕ್ಕಕ್ಕೆ ಸರಿಸೋದು ಸರಿನಾ? ಅವಳ ಖುಷಿಯ ಮೂಲವನ್ನೇ ಕಿತ್ಕೊಂಡ ಹಾಗಾಗಲ್ವಾ? ಆದರೆ ಆ ಸಂತೋಷತೆ ತೆರಬೇಕಾದ ಬೆಲೆಯೇನು? ಅವಳ ಪ್ರತಿಭೆ ಅಥವಾ ಚೈತನ್ಯ? ಅದು ಅವಳನ್ನ ಮತ್ತೆ ಅವಳನ್ನ ಕೇರ್ ಮಾಡುವವರನ್ನ ಕಂಟಿನ್ಯೂಸ್ ಆಗಿ ಒಂದು ಆತಂಕದಲ್ಲಿ ಇಡೋದಾದ್ರೆ ಆ ಪ್ರತಿಭೆಯನ್ನ ನಾವು ಹೇಗೆ ನೋಡ್ಬೇಕು? ಎಲ್ಲರೂ ಹೆದರುತ್ತಿದ್ರು ಸಾಲು 15 ಅನ್ನೋದು ಸುಮ್ಮನೆ ಒಂದು ಕ್ಷಣದ ಭಯ ಅಲ್ಲ, ಅದೊಂದು ನಿರಂತರವಾದ ಆಂಗ್ಸೈಟಿ. ಅವಳು ಮರದಲ್ಲಿ ಸಿಕ್ಕಿಹಾಕೊಂಡ ಘಟನೆ ಸಾಲು 18 ಆ ಭಯಕ್ಕೆ ಇನ್ನೂ ಪುಷ್ಟಿ ಕೊಡುತ್ತೆ. ಡಾಕ್ಟರ್ ಬಲವಾಗಿ ಶಿಫಾರಸ್ಸು ಮಾಡಿದ್ದು ಈ ಹವ್ಯಾಸ ಎಷ್ಟು ಸೀರಿಯಸ್ ಆಗಿದೆ ಅಂತ ಒತ್ತಿ ಹೇಳುತ್ತೆ. ಪ್ರತಿಭೆ ಅನ್ನೋದು ಒಂದು ರೀತಿ ಬೇಜವಾಬ್ದಾರಿತನಕ್ಕೆ ಲೈಸೆನ್ಸ್ ಆಗ್ಬಾರ್ದು ಅಲ್ವಾ? ತನ್ನ ಖುಷಿಗೋಸ್ಕರ ಬೇರೆಯವರನ್ನ ಆತಂಕದಲ್ಲಿಡೋದು ಎಷ್ಟರ ಮಕ್ಕಿಗೆ ಸರಿ? ಇಲ್ಲಿಯೇ ನಮ್ಮ 2ನೇ ಪಾಯಿಂಟ್ ಬರುತ್ತೆ, ಗೌರವಯುತ ವೃದ್ಧಾಪ್ಯ ವರ್ಸಸ್ ಅಗೌರವಯುತ ಸ್ವಾತಂತ್ರ್ಯ. ಗೌರವಯುತವಾಗಿ ವಯಸ್ಸಾಗೋದು ಅಂದ್ರೆ ಏನು? ಸುಮ್ನೆ ಸೈಲೆಂಟಾಗಿ ಸಮಾಜ ಹೇಳದ ಹಾಗೆ ಕೇಳಕೊಂಡು ಬದುಕೋದಾ? ಅಜ್ಜಿ ನಾನು ಅಗೌರವಯುತವಾಗಿ ಬೆಳಿತೀನಿ ಅಂತ ಹೇಳೋದ್ರ ಮೂಲಕ ವಯಸ್ಸಾಗಿದೆ ಹೀಗೆ ಇರಬೇಕು ಅನ್ನೋ ಒಂದು ಫ್ರೇಮ್ವರ್ಕನ್ನು ಒಡಿತಾ ಇದ್ದಾಳೆ. ಅವಳ ಪ್ರಕಾರ ಗೌರವಯುತ ಅಂದ್ರೆ ಬಹುಶಃ ಸಮಾಜ ಹಾಕೋ ಆ ನಿಷ್ಕ್ರಿಯತೆ ಇರಬೇಕು. ಅವಳು ಅದನ್ನ ನಿರಾಕರಿಸ್ತಾಳೆ. ಇದು ಕೇವಲ ಹಠ ಅಲ್ಲ, ವಯಸ್ಸಾದ್ಮೇಲೂ ತಮ್ಮ ಬದುಕಿನ ಮೇಲೆ ತಮ್ಮ ಕಂಟ್ರೋಲ್ ಇರಬೇಕು, ತಮ್ಮ ಹಕ್ಕಿರಬೇಕು ಅಂತ ಸ್ಥಾಪಿಸೋ ಪ್ರಯತ್ನ. ಪರ್ಸನಲ್ ಹ್ಯಾಪಿನೆಸ್ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಹೋರಾಡೋ ರೀತಿ ಇದು. ಅಗೌರವಯುತವಾಗಿ ವರ್ತಿಸೋದು ಅಂದ್ರೆ ತನ್ನ ದೇಹದ ಲಿಮಿಟೇಷನ್ಸನ್ನೇ ಕಡೆಗಣಿಸೋದಾ? ವಯಸ್ಸಾದ ಹಾಗೆ ಫಿಸಿಕಲ್ ಕೆಪಾಸಿಟಿ ಕಡಿಮೆ ಆಗೋದು ಸಹಜ ತಾನೆ? ಅದನ್ನ ಅಕ್ಸೆಪ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಜಾಣತನ ಅಲ್ವಾ? ಅವಳು ಅನ್ಡಾಂಟೆಡ್ ಆಗಿರೋದು ಅಂದ್ರೆ ಧೈರ್ಯ ಕಳ್ಕೊಳ್ಳದೆ ಇವುದು ಒಳ್ಳೇದೇ, ಆದ್ರೆ ಡಾಕ್ಟರ್ ಅಡ್ವೈಸನ್ನ ಪಕ್ಕಕ್ಕಿಟ್ಟು ಬೆಡ್ ಮೇಲಿದ್ದಾಗ್ಲೂ ಮರದ ಮೇಲೆ ಮನೆ ಬೇಕು ಅಂತ ಹಠ ಮಾಡೋದು ಅದು ವಿವೇಕದ ಲಕ್ಷಣನಾ? ಅವಳಿಗೆ ಬೆಡ್ ರೆಸ್ಟ್ ಅನ್ನೋದು ಒಂದು ಸಣ್ಣ ನರಕದಂತೆ, ಬ್ರೀಫ್ ಸೀಸನ್ ಇನ್ ಹೆಲ್ ಸಾಲು 22 ಅನಿಸಿರಬಹುದು, ಓಕೆ. ಆದ್ರೆ ಆ ನರಕ ಅವಳ ಸೇಫ್ಟಿಗೆ, ಮುಂದೆ ಆಗಬಹುದಾದ ಅನಾಹುತವನ್ನ ತಪ್ಪಿಸೋಕೆ ಬೇಕಾಗಿತ್ತು. ಸೇಫ್ಟಿಯನ್ನೇ ಕಡೆಗಣಿಸಿ ಪಡೆಯೋ ಸ್ವಾತಂತ್ರ್ಯ ಅದು ನಿಜವಾದ ಸ್ವಾತಂತ್ರ್ಯನಾ ಅಥವಾ ಅದೊಂದು ಭ್ರಮೆನಾ? ನೀವು ವಿವೇಕದ ಬಗ್ಗೆ ಮಾತಾಡ್ತೀರಿ, ಆದ್ರೆ ಒಬ್ಬ ವ್ಯಕ್ತಿಯ ಮೂಲಭೂತ ಸ್ವಭಾವಕ್ಕೆ ವಿರುದ್ಧವಾಗಿ ಬದುಕಬೇಕು ಅಂತ ಫೋರ್ಸ್ ಮಾಡೋದು ಎಷ್ಟು ಸರಿ? ಅವಳ ಇಡೀ ಜೀವನದ ಸಂತೋಷವೇ ಮರ ಹತ್ತುವರಲ್ಲಿತ್ತು. ಅದನ್ನ ನಿಲ್ಲಿಸು ಅಂದ್ರೆ ಅದು ಅವಳಿಗೆ ಒಂದು ರೀತಿ ಸಾವಿಗೆ ಸಮಾನ ಇರ್ಬೋದು. ಬೆಡ್ ಮೇಲಿರೋದು ಫಿಸಿಕಲ್ ರೆಸ್ಟ್ ಆದ್ರೂ ಮೆಂಟಲಿ ಅದು ಅವಳಿಗೆ ಒಂದು ಶಿಕ್ಷೆ ಆಗಿತ್ತು. ಬ್ರೀಫ್ ಸೀಸನ್ ಇನ್ ಹೆಲ್ ಅನ್ನೋದು ಸುಮ್ನೆ ಹೇಳ್ದ ಮಾತಲ್ಲ, ಅದು ಅವಳ ಒಳಗಿನ ನೋವಿನ ಮಾತು. ಹಂಗಾಗಿ ಅವಳ ಹಠವನ್ನ ನಾವು ಅವಳ ಜೀವನದ ಮೇಲಿನ ಒಂದು ಹಕ್ಕೊತ್ತಾಯ ಅಂತನೂ ನೋಡ್ಬೋದಲ್ವೇ? ಹಕ್ಕೊತ್ತಾಯ ಸರಿ, ಒಪ್ಪೋಣ. ಆದ್ರೆ ಅದು ರಿಯಾಲಿಟಿಯ ಬೇಸಿಸ್ ಮೇಲೆ ಇರಬೇಕಲ್ವೇ? ಫಿಸಿಕಲ್ ಲಿಮಿಟೇಷನ್ಸ್ ಅನ್ನೋದು ರಿಯಾಲಿಟಿ. ಅವಳು ಮರದಲ್ಲಿ ಸಿಕ್ಕಾಕ್ಕೊಂಡಿದ್ದು ರಿಯಾಲಿಟಿ. ಡಾಕ್ಟರ್ ಸಲಹೆ ಸೈಂಟಿಫಿಕ್ ರಿಯಾಲಿಟಿ. ಈ ರಿಯಾಲಿಟಿಗಳನ್ನ ಪಕ್ಕಕ್ಕಿಟ್ಟು ಬರೀ ಇಮೋಷನಲ್ ಆಗಿ ಹಕ್ಕೊತ್ತಾಯವಾಡೋದು ಸರಿನಾ? ಬಹುಶಃ ಗೌರವಯುತವಾಗಿ ವಯಸ್ಸಾಗೋದು ಅಂದ್ರೆ ಸಮಾಜದ ನಿರೀಕ್ಷೆಗೆ ತಲೆಬಾಗೋದಲ್ಲ, ಬದಲಿಗೆ ನಮ್ಮ ದೇಹದ ಬದಲಾಗುತ್ತಿರುವ ವಾಸ್ತವವನ್ನು ನಾವು ಗೌರವಿಸುವುದು ಅಂತ ಅರ್ಥವೇನು? ಇದು ನಮ್ಮನ್ನ 3ನೇ ಚರ್ಚಾ ವಿಷಯಕ್ಕೆ ಕರ್ಕೊಂಡೋಗುತ್ತೆ, ಕುಟುಂಬದ ಪಾತ್ರ. ಅಜ್ಜಿಯ ಮಗ ಅಂದ್ರೆ ಕವಿಯ ತಂದೆ ತಾಯಿಯ ಆಸೆಯನ್ನ ಮರದ ಮೇಲೆ ಮನೆ ಸಾಲು 28 ಫುಲ್ಫಿಲ್ ಮಾಡೋಕೆ ತಕ್ಷಣ ರೆಡಿಯಾಗ್ತಾನೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್ ಅಂತ ಒಂದು ಲೈನ್ ಇದೆ. ಇದನ್ನ ನೀವೇ ಹೇಗೆ ಅರ್ಥ ಮಾಡ್ಕೊಳ್ತೀರಿ? ನನ್ನ ಪ್ರಕಾರ ಇದು ತಾಯಿಯ ಸಂತೋಷವೇ ತನ್ನ ಮೊದಲ ಕರ್ತವ್ಯ ಅಂತ ಭಾವಿಸೋ ಮಗನ ಪ್ರೀತಿ ಗೌರವವನ್ನ ತೋರಿಸ್ತೆ. ಅವಳ ಯುನೀಕ್ ವ್ಯಕ್ತಿತ್ವವನ್ನ, ಅವಳ ಸ್ವಾತಂತ್ರ್ಯದ ಹಕ್ಕನ್ನ, ಅಪ್ಹೋಲ್ಡಿಂಗ್ ಹರ್ ರೈಟ್ ಸಾಲು 36 ಎತ್ತಿ ಹಿಡಿತಾ ಇದ್ದಾನೆ. ಇದು ರಿಯಲ್ ಸಪೋರ್ಟ್. ಎಷ್ಟೇ ಡೇಂಜರಸ್ ಆಗಿದ್ರೂ ಅದನ್ನ ಪೂರೈಸೋದಾ ಅಥವಾ ಅವಳನ್ನ ಸೇಫ್ ಆಗಿಡೋದು, ಅವಳ ಆರೋಗ್ಯವನ್ನ ಕಾಪಾಡೋದು ಮಗನ ಡ್ಯೂಟಿ ಅಲ್ವಾ?
ಡಾಕ್ಟರ್, ಒಂದು ವಾರ ಸೈಲೆಂಟಾಗಿ ಬೆಡ್ಡಲ್ಲೇ ಇರಿ, ಸಾಲು 20 ಅಂತ ಕ್ಲಿಯರಾಗಿ ಹೇಳಿದ್ಮೇಲೂ ಅದನ್ನ ಕಡೆಗಣಿಸಿ ಮರದ್ಮೇಲೆ ಮನೆ ಕಟ್ಟಿಕೊಡೋದು, ಸಾಲು 28. ಇದು ಪ್ರೀತಿಯಿಂದ ಮಾಡಿದ ಸಪೋರ್ಟಾ ಅಥವಾ ಡೇಂಜರಸ್ ಬಿಹೇವಿಯರ್ಗೆ ಎನೇಬಲ್ ಮಾಡೋದಾ? ಇದು ಶಾರ್ಟ್ ಟರ್ಮ್ ಹ್ಯಾಪಿನೆಸ್ಗೋಸ್ಕರ ಲಾಂಗ್ ಟರ್ಮ್ ರಿಸ್ಕನ್ನ ಇನ್ವೈಟ್ ಮಾಡಿದ ಹಾಗಾಗಲ್ವಾ? ಆದ್ರೆ ಆ ಮರದ ಮನೆಯನ್ನ ಬರೀ ಒಂದು ವಸ್ತು ಅಂತ ನೋಡೋಕ್ಕಾಗಲ್ಲ. ಅದು ಅವಳ ಸ್ವಾತಂತ್ರ್ಯದ, ಅವಳ ವ್ಯಕ್ತಿತ್ವದ ಒಂದು ಎಕ್ಸ್ಟೆನ್ಷನ್. ಮಗ ಆ ಮನೆಯನ್ನ ಕಟ್ಕೊಡೋದ್ರಿಂದ ಅವಳ ಮೂಲ ಸ್ವಭಾವವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾನೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ಅವಳನ್ನ ಬರೀ ವಯಸ್ಸಾದ ಹೆಂಗ್ಸು ಅಂತ ನೋಡದೆ ಅವಳ ಆ ಅಸಾಮಾನ್ಯ ವ್ಯಕ್ತಿತ್ವಕ್ಕೆ ಒಂದು ಮನ್ನಣೆ ಕೊಡ್ತಾ ಇದ್ದಾನೆ. ಇದು ಅವಳ ಮೆಂಟಲ್ ಹೆಲ್ತ್ಗೆ ತುಂಬಾ ಮುಖ್ಯ ಆಗಿರ್ಬೋದು. ಬೆಡ್ ಮೇಲೆ ಬಂದಿಯಾಗೋದಕ್ಕಿಂತ ತನ್ನಿಷ್ಟದ ಮನೆಯಲ್ಲಿ ಆ ನೇಚರ್ ಹತ್ರ ಇರೋದು ಅವಳಿಗೆ ಹೊಸ ಚೈತನ್ಯವನ್ನ ಕೊಟ್ಟಿರ್ಬೋದು. ಆ ವಾದದಲ್ಲಿ ಸ್ವಲ್ಪ ಸತ್ಯ ಇರಬಹುದು, ಇಲ್ಲ ಅನ್ನಲ್ಲ. ಆದ್ರೆ ಆ ಮೆಂಟಲ್ ಹೆಲ್ತ್ ಸಪೋರ್ಟ್ ಅನ್ನೋದು ಫಿಸಿಕಲ್ ಸೇಫ್ಟಿಯನ್ನೇ ರಿಸ್ಕ್ಗೆಡೋದಾದ್ರೆ ಆಗ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಏನು? ಒಂದು ವೇಳೆ ಆ ಮರದ ಮನೆಯಲ್ಲಿ ಏನಾದ್ರೂ ಅನಾಹುತ ಆಗಿದ್ರೆ ಆಗ ಕರ್ತವ್ಯದ ಅರ್ಥ ಏನಾಗ್ತಿತ್ತು? ಪ್ರೀತಿ ಅಂದ್ರೆ ಕೆಲವು ಸಾರಿ ಕಠಿಣ ನಿರ್ಧಾರ ತಗೊಳ್ಳೋದು, ನಮ್ಮ ಪ್ರೀತಿಪಾತ್ರರ ಒಳ್ಳೇದಕ್ಕೋಸ್ಕರ ಅವರ ಆಸೆಗೆ ವಿರುದ್ಧವಾಗಿ ನಿಲ್ಲೋದು ಅಂತಾನೂ ಅರ್ಥೈಸ್ಬೋದಲ್ವೇ? ಇಲ್ಲಿ ಮಗ ಸುಲಭದ ದಾರಿಯನ್ನ ಆರಿಸ್ಕೊಂಡ್ನ, ತಾಯಿಯ ಆ ಕ್ಷಣದ ಸಂತೋಷಕ್ಕೆ ಮಣಿದು ಲಾಂಗ್ ಟರ್ಮ್ ಸೇಫ್ಟಿಯನ್ನ ಕಡೆಗಣಿಸ್ನ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಸರಿ, ಒಟ್ನಲ್ಲಿ ಹೇಳೋದಾದ್ರೆ ನನ್ನ ದೃಷ್ಟಿಯಲ್ಲಿ ಅಜ್ಜಿಯ ಕಥೆ ಏಜ್ ಅನ್ನೋದು ಜಸ್ಟ್ ಎ ನಂಬರ್. ಅದು ನಮ್ಮ ಮನಸ್ಸಿನ ಸ್ಥಿತಿ ಅನ್ನೋದನ್ನ ಹೇಳುತ್ತೆ. ಜೀವನೋತ್ಸಾಹ, ಆ ಫ್ರೀಡಮ್ಗೋಸ್ಕರ ಹಂಬಲಿಸೋದು ಮತ್ತೆ ತನ್ನತನವನ್ನ ಕಾಪಾಡಿಕೊಳ್ಳಕ್ಕೆ ಅವಳು ಮಾಡೋ ಹೋರಾಟ ನಿಜಕ್ಕೂ ಸ್ಫೂರ್ತಿದಾಯಕ. ಅವಳು ಮರ ಹತ್ತೋದು ಬರೀ ಒಂದು ಆಕ್ಷನ್ ಅಲ್ಲ, ಅದು ಅವಳ ಇರುವಿಕೆಯ ಸಂಕೇತ. ಅವಳ ದೃಢತೆ ಮತ್ತೆ ಜೀವನ ಪ್ರೀತಿಯನ್ನ ನಾವು ಮೆಚ್ಚಲೇಬೇಕು. ಆದ್ರೆ ಈ ಪದ್ಯ ಬರೀ ಸ್ಫೂರ್ತಿಯ ಕಥೆಯಲ್ಲ, ಇದು ಏಜಿಂಗ್ನ ಕಠಿಣ ಸತ್ಯಗಳು, ಫಿಸಿಕಲ್ ಲಿಮಿಟೇಷನ್ಸ್, ಪರ್ಸನಲ್ ಚಾಯ್ಸಸ್ ಮತ್ತೆ ಅದರ ಕಾನ್ಸಿಕ್ವೆನ್ಸಸ್, ಜೊತೆಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆನೂ ಸೀರಿಯಸ್ ಆಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅಜ್ಜಿಯ ವರ್ತನೆಯಲ್ಲಿರೋ ಅಪಾಯ, ಅದರಿಂದ ಆದ ಆತಂಕ ಮತ್ತೆ ಗೌರವಯುತ ಜೀವನದ ಬಗ್ಗೆ ಬರೋ ಪ್ರಶ್ನೆಗಳನ್ನ ನಾವು ಸುಮ್ಮನೆ ತಳ್ಳಿ ಹಾಕೋಕ್ಕಾಗಲ್ಲ. ಸ್ವಾತಂತ್ರ್ಯದ ಜೊತೆ ಜವಾಬ್ದಾರಿನೂ ಇರ್ಬೇಕಲ್ವೇ? ಹೌದು, ನಿಜಕ್ಕೂ. ರಸ್ಕಿನ್ ಬಾಂಡ್ ಅವ್ರ ಈ ಪದ್ಯ ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ವಯಸ್ಸು, ವ್ಯಕ್ತಿತ್ವ, ಸ್ವಾತಂತ್ರ್ಯ, ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಹೀಗೆ ತುಂಬಾ ಲೇಯರ್ಸ್ ಇರೋ ಒಂದು ಕವಿತೆ. ಅಜ್ಜಿಯ ವರ್ತನೆಯನ್ನ ಪೂರ್ತಿ ಸರಿ ಅಥವಾ ಪೂರ್ತಿ ತಪ್ಪು ಅಂತ ಹೇಳೋದು ತುಂಬಾ ಕಷ್ಟ. ಆದ್ರೆ ಅವಳ ಹಠಮಾರಿತನ ಸ್ವಲ್ಪ ಯೋಚನೆ ಮಾಡುವಂಥದ್ದು. ಕೊನೆಗೆ ಈ ಪಾತ್ರವನ್ನ ಹೇಗೆ ನೋಡ್ಬೇಕು, ಅವಳ ವರ್ತನೆ ಸರಿನಾ ತಪ್ಪಾ ಅನ್ನೋ ನಿರ್ಣಯವನ್ನ ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡೋಣ. ಈ ಪದ್ಯ ಖಂಡಿತವಾಗ್ಲೂ ಇಂಥ ಹಲವು ಚರ್ಚೆಗಳಿಗೆ ಜಾಗ ಮಾಡಿಕೊಡುತ್ತೆ. ಮತ್ತೆ ಮೂಲ ಪದ್ಯವನ್ನ ಇನ್ನೊಮ್ಮೆ ಓದಿದ್ರೆ ಬಹುಶಃ ಹೊಸ ಹೊಸ ಅರ್ಥಗಳು ಸಿಗ್ಬಹುದು.